ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೊಕ್ಕವರಪ್ಪು. ಭಾರತದ ವರ್ಚಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿತಾ ಇದೆಯಾ? ಭಾರತದ ಮಾತಿಗೆ ಲೆಕ್ಕ ಇಲ್ಲದಂಗೆ ಹೋಗಿದೆಯಾ? ಮರ್ಯಾದೆ ಇಲ್ಲದ ಹಾಗೆ ಆಗಿದೆಯಾ? ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಿದರ್ಶನಗಳು ನಾವು ಕಾಣ್ತಾ ಇದ್ದೀವಿ. ಅದು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆದರೆ ಈಗ ಲೇಟೆಸ್ಟ್ ಆಗಿರುವಂತಹ ಘಟನೆ ಅಂದರೆ, ಒಂದು ವಾರದ ಹಿಂದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅದರ ಅಧ್ಯಕ್ಷರ ಜೊತೆ ನರೇಂದ್ರ ಮೋದಿಯವರೇ ಖುದ್ದಾಗಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು. ಪಾಕಿಸ್ತಾನಕ್ಕೆ ಸಾಲ ಕೊಡಬೇಡಿ ಅಂತ ಬೇಡಿಕೆ ಇಟ್ಟರು. ಭಾರತ ಒತ್ತಡ ಹಾಕ್ತು, ಎಲ್ಲ ಆಯಿತು. ಅದಾದ ಮೇಲೆ ಆ ಮೀಟಿಂಗ್ ನಡೆದ 6 ದಿನಗಳಲ್ಲಿ ಪಾಕಿಸ್ತಾನಕ್ಕೆ ನಿನ್ನೆ $800 ಮಿಲಿಯನ್ ಸಾಲವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಅದೇ ಬ್ಯಾಂಕ್ ಮಂಜೂರು ಮಾಡಿದೆ. ಆ ಮೂಲಕ ನರೇಂದ್ರ ಮೋದಿ ಅನ್ನುವಂತಹ ವ್ಯಕ್ತಿಯನ್ನು ನಾವು ಅಥವಾ ಈ ದೇಶದ ಕೆಲವು ಜನ ವಿಶ್ವಗುರು, ಪವರ್ಫುಲ್ ಪ್ರೈಮ್ ಮಿನಿಸ್ಟರ್, ಜನಪ್ರಿಯ ಪ್ರಧಾನಿ ಅಂತೆಲ್ಲ ಇಲ್ಲದನ್ನೆಲ್ಲ ಬಿರುದುಗಳನ್ನು ಕೊಡ್ತಾ ಇದ್ರಲ್ಲ, ಅದೆಲ್ಲವೂ ಸಹ ಹುಸಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇದು ನಿನ್ನೆ ನಡೆದಿರುವಂತಹ ಘಟನೆ. ಸೊ ಏನಿದು ವಿವರವಾಗಿ ನೋಡೋದಾದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನುವಂತಹ ಒಂದು ಬ್ಯಾಂಕ್ ಹುಟ್ಟಾಕಬೇಕು. ಆ ಮೂಲಕ ಯುರೋಪಿಯನ್ ಯೂನಿಯನ್ ಇರಬಹುದು ಅಥವಾ ಬೇರೆ ಅಮೇರಿಕನ್ ದೇಶಗಳಿರಬಹುದು, ಅಲ್ಲಿರುವಂತಹ ಬ್ಯಾಂಕುಗಳಿಗೆ, ಒಕ್ಕೂಟಗಳಿಗೆ ನಾವು ಸಹ ಒಂದು ಪರ್ಯಾಯವಾಗಿ ಒಂದು ಬ್ಯಾಂಕ್ ಮಾಡಬೇಕು ಅಂತ ನೆಹರೂರವರು ಒಂದು ಕನಸನ್ನು ಕಂಡಿದ್ದರು. ಅದನ್ನು ಬೇರೆ ದೇಶಗಳ ಜೊತೆಯಲ್ಲೂ ಸಹ ಹಂಚಿಕೊಂಡಿದ್ದರು. ಜಪಾನ್ ಜೊತೆ, ಈ ಕಡೆ ಚೈನಾ ಜೊತೆ, ಭೂತಾನ್, ಈ ಎಲ್ಲ ದೇಶಗಳು ಅಂದರೆ ಏಷ್ಯಾದಲ್ಲಿರುವ ಸಾಕಷ್ಟು ದೇಶಗಳ ಜೊತೆಲಿ ಹಂಚ್ಕೊಂಡಿದ್ರು. ಆದರೆ ಅದು ಆಗ ಸಾಕಾರ ಆಗಿರಲಿಲ್ಲ. ನೆಹರೂರವರ ನಿಧನದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾಗಿದ್ದಾಗ 1966ರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ಭಾರತ ಅದರ ಸಂಸ್ಥಾಪಕ ಸದಸ್ಯ. ಅದರ ಮಾತು ಆವತ್ತಿನಿಂದ ಇಲ್ಲಿಯವರೆಗೆ ಭಾರತದ ಮಾತು ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ದೊಡ್ಡ ಮಟ್ಟದ ಗೌರವ ಇರ್ತಿತ್ತು. ಆದರೆ ಈಗ ಅದು ಮಾಯ ಆದಂಗೆ ಕಾಣ್ತಾ ಇದೆ. ಯಾಕೆ ಅಂದರೆ, ಮೊನ್ನೆ ಮೇ 31ನೇ ತಾರೀಕು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಮಸಾಟಾ ಕಾಂದಾ ಅನ್ನುವಂಥವರು ಇಲ್ಲಿಗೆ ಬಂದಿದ್ದರು ಭಾರತಕ್ಕೆ. ಅವರ ಜೊತೆ ಖುದ್ದಾಗಿ ಭಾರತದ ಪ್ರಧಾನಮಂತ್ರಿಗಳೇ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಭಾರತಕ್ಕೆ ಬೇಕಾದ ನಿಧಿಗಳ ಬಗ್ಗೆ ಸಹ ಚರ್ಚೆ ಮಾಡಿದ್ರು. ಅದರ ಜೊತೆಗೆ ಪಾಕಿಸ್ತಾನ ಉಗ್ರವಾದವನ್ನು ಪ್ರಚೋದಿಸ್ತಾ ಇದೆ ಅಥವಾ ಬೆಂಬಲಿಸ್ತಾ ಇದೆ, ಅದಕ್ಕೆ ಯಾವುದೇ ರೀತಿಯಾದಂತಹ ಸಾಲಗಳನ್ನು ಕೊಡಬೇಡಿ ಅಂತ ಹೇಳುವಂತಹ ಪ್ರಯತ್ನವೂ ನಡೀತು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೀಟಿಂಗುಗಳಲ್ಲಿಯೂ ಸಹ ಭಾರತ ದೊಡ್ಡ ಮಟ್ಟದ ಒತ್ತಡ ಹಾಕ್ತಾ ಇತ್ತು. ಪಾಕಿಸ್ತಾನಕ್ಕೆ ನಯ ಪೈಸೆ ಕೊಡಬಾರ್ದು, ನೀವು ಕೊಟ್ಟರೆ ಅದು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸೋದಿಲ್ಲ, ಉಗ್ರವಾದಕ್ಕೆ, ಸೈನ್ಯಕ್ಕೆ ಬಳಸ್ಕೊಳ್ಳುತ್ತೆ ಹೊರತು ಜನರಿಗೆ ಬಳಸೋದಿಲ್ಲ ಅಂತ ಮತ್ತೆ ಹೇಳ್ತಾ ಇತ್ತು ಭಾರತ. ಅದ್ಯಾವುದನ್ನು ಲೆಕ್ಕ ಮಾಡದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿನ್ನೆ ಪಾಕಿಸ್ತಾನಕ್ಕೆ $800 ಮಿಲಿಯನ್ ಸಾಲ ಮಂಜೂರು ಮಾಡಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ನೆರವಾಗಿ ನಿಂತಿದೆ. ಪ್ಲಸ್ ಪಾಕಿಸ್ತಾನಕ್ಕೆ ಅಭಿವೃದ್ಧಿಗೆ ಆ ಹಣ ತುಂಬ ಮುಖ್ಯ ಇದೆ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದೇ ರೀತಿ ವರ್ಲ್ಡ್ ಬ್ಯಾಂಕ್ದು ಸಹ IMF ಸಹ, ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ IMF, ಅದು ಸಹ ಕಳೆದ ತಿಂಗಳು ಸಾಲ ಕೊಟ್ಟಿತ್ತು. ಅದಕ್ಕೆ ಭಾರತದ ದೊಡ್ಡ ವಿರೋಧ ಇತ್ತು. ಅದರ ಜನರಲ್ ಮೀಟಿಂಗ್ನಲ್ಲಿ ಭಾರತ ವಾಕೌಟ್ ಮಾಡಿತ್ತು, ಪಾಕಿಸ್ತಾನಕ್ಕೆ ದುಡ್ಡು ಕೊಡಬಾರ್ದು ಅಂತ. ಆದರೂ ಸಹ $1 ಬಿಲಿಯನ್ ಸಾಲ ಕೊಡ್ತು. ಒಟ್ಟಾರೆಯಾಗಿ ಇನ್ನು 3-4 ವರ್ಷದಲ್ಲಿ $7 ಬಿಲಿಯನ್ ವರೆಗೆ ಪಾಕಿಸ್ತಾನಕ್ಕೆ ಸಾಲ ಕೊಡೋದಕ್ಕೆ IMF ಸಿದ್ಧವಾಗಿದೆ. ಹಾಗಾದರೆ ಏನಾಗ್ತಿದೆ ಭಾರತದ ವರ್ಚಸ್ಸು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ಈ ಕಡೆ ಮಾಧ್ಯಮಗಳು, ಬಿಜೆಪಿ ಬೆಂಬಲಿಗರು, ನರೇಂದ್ರ ಮೋದಿ ಸ್ವತಃ ಎಲ್ಲರೂ ಸೇರಿಕೊಂಡು ಒಂದು ಸುಳ್ಳು ಅಜೆಂಡಾವನ್ನು ಸೆಟ್ ಮಾಡ್ಕೊಂಡು ಬರ್ತಿದ್ದಾರೆ. ಮೋದಿ ಬಂದ ಮೇಲೇ ಭಾರತ ಹುಟ್ಟಿದ್ದು, ಮೋದಿ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವರ್ಚಸ್ಸು 1,000 ಪಟ್ಟಾಗೋಯ್ತು. ಅಲ್ಲಿಯವರೆಗೆ ಭಾರತೀಯರು ಅಂದರೆ ಯಾರಿಗೂ ಗೊತ್ತೇ ಇರಲಿಲ್ಲ. ಭಾರತ ಹುಟ್ಟಿದ್ದೇ ಇವರು ಬಂದ ಮೇಲೆ 2014ರಲ್ಲಿ ಅಂತ ಕಂಗನಾ ರಾಣಾವತ್ ಅಂತವ್ರ ಕೈಯಲ್ಲಿ ಹೇಳಿಸಿದ್ರು. ಅದೇ ರೀತಿ ಮೋದಿ ವಿದೇಶಕ್ಕೆ ಹೋದಾಗೆಲ್ಲ ಅಲ್ಲಿ ಫೋಟೋಶೂಟ್ ಮಾಡೋದೇನು, ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳೋದೇನು, ಅಂತಾರಾಷ್ಟ್ರೀಯ ನಾಯಕರ ಜೊತೆ ಎಲ್ಲ ಮಾಡ್ತಾರೆ. ಆದರೆ
ಇದೆಲ್ಲವೂ ಸಹ ಕೇವಲ ಪ್ರಚಾರಕ್ಕೆ ಬಳಕೆ ಐತೆ ಹೊರತು ದೇಶಕ್ಕೆ ಲಾಭ ಆಗಲಿಲ್ಲ ಅಂತ ಗೊತ್ತಾಗಿದ್ದು ಭಾರತ ಪಾಕಿಸ್ತಾನದ ಸಂಘರ್ಷದ ಸಂದರ್ಭದಲ್ಲಿ. ಆ ಸಮಯದಲ್ಲಿ ಏನಾಯಿತು, ಪಾಕಿಸ್ತಾನಕ್ಕೆ ಎಷ್ಟು ರಾಷ್ಟ್ರಗಳು ಪ್ರತ್ಯಕ್ಷವಾಗಿ ನೆರವಿಗೆ ನಿಂತವು. ತುರ್ಕಿಯೇ ನಿಂತ್ಕೊಳ್ತು, ಚೈನಾ ನಿಂತ್ಕೊಳ್ತು, ಅಮೇರಿಕಾ ಸಹ ಭಾರತ ಪಾಕಿಸ್ತಾನ ಎರಡೂ ಒಂದೇ ನಮಗೆ ಅಂತ ಹೇಳ್ತು. ಸಾಕಷ್ಟು ರಾಷ್ಟ್ರಗಳು ಬೆನ್ನು ಹಿಂದುಗಡೆ ಸಪೋರ್ಟ್ ಮಾಡೋದು. ಚೈನಾ ನೇರವಾಗಿ ಸಪೋರ್ಟ್ ಮಾಡ್ತು, ಏರ್ಕ್ರಾಫ್ಟ್ಗಳನ್ನು ಕೊಡ್ತು, ಮಿಸೈಲ್ಗಳನ್ನು ಕೊಡ್ತು. ತುರ್ಕಿಯೇ ಅವರಿಗೆ ಡ್ರೋನ್ಗಳನ್ನು ಕೊಡ್ತು ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ಎಲ್ಲ ಮಾಡ್ತು. ಭಾರತದ ಪರವಾಗಿ ಪ್ರತ್ಯಕ್ಷವಾಗಿ ಬಿಟ್ಬಿಡಿ, ಪರೋಕ್ಷವಾಗಿ ನಿಂತವರು ಸಹ ಯಾರೂ ಇಲ್ಲ. ನಾವು ಭಾರತದ ಪರ ಇದ್ದೀವಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದ ಒಂದು ದೇಶ ಇಲ್ಲ. ಹಾಗಾದರೆ ಎಷ್ಟು ದೇಶಗಳನ್ನು ಎಷ್ಟು ಬಾರಿ ನರೇಂದ್ರ ಮೋದಿಯವರು ಹೋಗಿ ಸುತ್ಕೊಂಡ್ಬಂದರು, ಏನಾಯಿತು ಅನ್ನೋ ಪ್ರಶ್ನೆಗಳು ಎದ್ದುವು. ಅದು ಈಗ ವಾಸ್ತವ ಅಂತ ಒಂದೊಂದೇ ತಿಳಿತಾ ಇದೆ. IMF ಅಲ್ಲಿ ನಮ್ಮ ಮಾತು ನಡೆಯಲ್ಲ, ADB ನಾವು ಸಂಸ್ಥಾಪಕ ಸದಸ್ಯರು, ಅಲ್ಲಿ ನಮ್ಮ ಮಾತು ನಡೆಯಲ್ಲ. ನಮ್ಮ ಮಾತು ಮೀರಿ ಪಾಕಿಸ್ತಾನಕ್ಕೆ IMF ಸಾಲ ಕೊಡುತ್ತೆ, ADBನೂ ಸಾಲ ಕೊಡುತ್ತೆ. ಅಮೇರಿಕಾದವರು ಈಗ ಏರ್ಕ್ರಾಫ್ಟ್ಗಳು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಚೈನಾದವರು 5th ಜನರೇಷನ್ ಏರ್ಕ್ರಾಫ್ಟ್ಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಪಾಕಿಸ್ತಾನಕ್ಕೆ. 5th ಜನರೇಷನ್ ಅಂದರೆ ನಮ್ಮಲ್ಲಿರುವ ರಫೈಲ್ಗಿಂತ ಒಂದು ಜನರೇಷನ್ ಮೇಲೆ, ಅದಕ್ಕಿಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದು. ಸೊ ಭಾರತದ ವರ್ಚಸ್ಸು ಕಳೆದ 10-11 ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಕುಗ್ಗಿದೆಯಾ ಹಿಗ್ಗಿದೆಯಾ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಬೋದು. ಸುಮ್ಮನೆ ಮುಸ್ಲಿಮರ ಹೆಸರು ಹೇಳೋದು, ಹಿಂದುತ್ವದ ಹೆಸರು ಹೇಳೋದು, ದೇವಸ್ಥಾನ ಕಟ್ಟಿಸಿದ್ದೀನಿ ಅನ್ನೋದು, ಮುಸ್ಲಿಮರನ್ನು ಬೈಯೋದು, ಪಾಕಿಸ್ತಾನದ ವಿರುದ್ಧ ಬರೀ ಬಾಯಿ ಮಾತಲ್ಲಿ ಹೇಳೋದು, ಯುದ್ಧ ನಡೀಲೇಬೇಕಾದ ಸನ್ನಿವೇಶ ಬಂದಾಗ ಅಥವಾ ಸಂಘರ್ಷ ಆದಾಗ ಅಮೇರಿಕ ಹೇಳ್ತು ಅಂತ ಇಲ್ಲಿ ಯುದ್ಧ ವಿರಾಮ ಮಾಡ್ಕೊಳ್ಳೋದು, ಇದೆಲ್ಲವೂ ಸಹ ವಿಶ್ವಗುರುವಿನ ಲಕ್ಷಣನ? ಸಾಧ್ಯನೇ ಇಲ್ಲ. ಸೊ ಒಂದೊಂದಾಗಿ ಹೊರಗೆ ಬೀಳ್ತಾ ಇದೆ ಮೋದಿಯವರ ಅವರ ವರ್ಚಸ್ಸು. ಇಷ್ಟಿರೋ ವರ್ಚಸ್ಸನ್ನು ಈ ಮಾಧ್ಯಮಗಳು, BJP IT ಸೆಲ್ಲು, BJP ಭಕ್ತರು ಇಷ್ಟು ದೊಡ್ಡದಾಗಿ ತೋರಿಸ್ಕೊಂಡು ಬರ್ತಿದ್ರಲ್ಲ, ಒಂದೊಂದೇ ಬರ್ಸ್ಟ್ ಆಗ್ತಾ ಇದೆ. ಅದು ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕರಣ ಅತ್ಯಂತ ಲೇಟೆಸ್ಟ್ ಪ್ರಕರಣ ಅಷ್ಟೇ. ಅಟ್ಲೀಸ್ಟ್ ಒಂದೊಂದೇ ಸತ್ಯ ಹೊರಗೆ ಬೇಗ ಬರ್ತಿದೆಯಲ್ಲ, ದೇಶಕ್ಕೆ ದೊಡ್ಡ ನಷ್ಟ ಆಗೋದಕ್ಕೆ ಮೊದಲೇ ಜನ ಜಾಗೃತರಾಗೋದಕ್ಕೆ ಒಂದು ಅವಕಾಶ ಸಿಗ್ತಿದೆಯಲ್ಲ, ಸತ್ಯ ತಿಳ್ಕೊಳ್ಳೋಕೆ ಅವಕಾಶ ಸಿಗ್ತಿದೆಯಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.